ಧನ್ಯವಾದಗಳು. ಅಸ್ಗರ್ ಕೊಪ್ಪ ದಿನದ 6ನೇ ಪಂದ್ಯ ಆರಂಭನ ಕಾಣ್ತಾ ಇದೆ ಅಂಕಣ ಭಾಗದಲ್ಲಿ. ಫ್ರೆಂಡ್ಸ್ ಅನ್ಪ್ರಿಡಿಕ್ಟಬಲ್ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸಾಗರ್ ಫ್ರೆಂಡ್ಸ್. ಆರಂಭಿಕರ ಮೊದಲ ಎಸೆತ ಯಶವಂತ್ ಎಸ್ಆರ್ ಭಾಗದಲ್ಲಿ ಮೊದಲ ಎಸೆತ ಸುಂದರತೆ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಮಿಡ್ ಆಫ್ ಮೇಲ್ಭಾಗದಲ್ಲಿ ಒಂದೋಟವನ್ನು ದಾಖಲಿಸಿದ್ರು. ಅನ್ಪ್ರೆಡಿಕ್ಟಬಲ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ದ್ವಿತೀಯ ದಿನದ ಪ್ರಸ್ತುತ 6ನೇ ಪಂದ್ಯ ವರ್ತೂರು ಕ್ರೀಡಾಂಗಣದಲ್ಲಿ ಸಾಗ್ತಾ ಇದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲೆಗ್ ಬೈ ಸೂಚನೆ ರವಾನಿಸ್ತಾ ಇದ್ದಾರೆ. ಮೊದಲ ಸಿಂಗಲ್, ಎರಡನೇ ಡಾಟ್ ಬಾಲ್ ಸೇರ್ಪಡೆ ಕೂಡ. ಮತ್ತೆ ಯಶವಂತ ಅಡ್ಡ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಕ್ರಾಸ್ ದ ಲೈನ್ ಶಾಟ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಆರಂಭಿಕ ಓವರ್ನ 3 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 4ನೇ ಎಸೆತಕ್ಕಾಗಿ ಯಶು. ಪೂರ್ಣಾತಿಲಿ ಬಿದ್ದ ಚೆಂಡು. ಗ್ಯಾಪ್ ಶಾಟ್ ದಾಖಲಾತಿನ ಕಾಣಬಲ್ಲ ಪ್ರಯತ್ನಗಳು. ಡೀಪ್ ಕವರ್. ಸೀಬಾರೆ ಕ್ಯಾಚರ್ ಕ್ರಮಿಸ್ತಾರೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ ದಾಖಲಾತಿನ ಕಾಣ್ತಾ ಇದೆ. ಭರ್ಜರಿ ಹೊಡೆತ. ಪೂರ್ಣಾಂತಲ್ಲಿ ಬಿದ್ದ ಚೆಂಡು. ಈ ನಡುವೆ ಕವರ್ಸ್ ಮೇಲ್ಭಾಗದಲ್ಲಿ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಕೀರ್ತನ್ ರಿವರ್ ಶಾಟ್ ದಾಖಲಾತಿನ ಕಾಣಬಲ್ಲ ಪ್ರಯತ್ನ. ತರ್ಮೂಲಕ ಡೀಪ್ ಪಾಯಿಂಟ್ ಸೀಬಾರಕ್ಕೆ ಹೊರಭಾಗನ ಕ್ರಮಿಸ್ತಾರೆ. ನಡುವೆ ಸಿಕ್ಸರ್ ಷಡ್ಕ. 6 ಓಟಗಳ ಸೇರ್ಪಡೆ. ಈ ಹಿಂದಿನ ಚಡದಲ್ಲಿ ಕವರ್ಸ್ ಮೇಲ್ಭಾಗದಲ್ಲಿ ಭರ್ಜರಿ ಬೌಂಡ್ರಿ ದಾಖಲಿಸಿದ್ರು. ಆ ತರವಾದ ಚಡದಲ್ಲಿ ಈಗ ಭರ್ಜರಿ ಸಿಕ್ಸರ್ ಸ್ವಿಚ್ ಮುಖಾಂತರವಾಗಿ ಕೀರ್ತನ್ ದಾಖಲಿಸ್ತಾ ಇದ್ದಾರೆ. ಬೇರೆಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪ್ರಸ್ತುತ ಮೊದಲ ಓವರ್ನ 6 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 1 ಸಿಕ್ಸರ್ 1 ಬೌಂಡ್ರಿ ಸಮೇತವಾಗಿ 12 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎಂಡ್ ಆಫ್ ದಿ ಫಸ್ಟ್ ಓವರ್. ಸ್ಕೋರ್ ಗೋಸ್ ಆನ್ 12 ಫಾರ್ ದಿ ಲಾಸ್ ಆಫ್ 0. ದರ್ಶನ್ 2ನೇ ಓವರ್ಗಾಗಿ. ದರ್ಶನ್ ಟು ಕೀರ್ತನ್. ಅನ್ಪ್ರೆಡಿಕ್ಟಬಲ್ ವಿರುದ್ಧವಾಗಿ ಹೋರಾಟವನ್ನು ಆಡ್ತಾ ಇರುವಂತಹ ತಂಡ ಸಾಗರ್ ಫ್ರೆಂಡ್ಸ್. ಸ್ವಿಚ್ ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ನಡುವೆ ಈಗ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಅಕ್ರಾಸ್ ದಿ ಲೈನ್ ಶಾಟ್ ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ. ತಂಡದ ಮತ ಕೂಡ 13ಕ್ಕೆ ತಲುಪ್ತಾ ಇದೆ. ಜಗ್ಗಿಗೆ ಬಿಟ್ಟಂತ ಚೆಂಡು. ಲೋವರ್ ಫುಲ್ಟ ಚೆಂಡು. ವೈಡ್ ಇಸ್ ಲಾಂಗ್ ಅನ್ ಮೇಲ್ಭಾಗದಲ್ಲಿ 1 ಓಟವನ್ನು ಜಗ್ಗಿ ದಾಖಲಿಸ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಮುಖೇನವಾಗಿ ತಂಡದ ಮತ ಕೂಡ 14 ಓಟವನ್ನು ದಾಖಲಿಸ್ತಾ ಇದ್ದಾರೆ. ವಿತೌಟ್ ಲಾಸ್ ಮುಖಾಂತರವಾಗಿ ಭರ್ಜರಿ ಆರಂಭವನ್ನು ಕಾಣ್ತಾ ಇರುವಂತ ತಂಡ. ಮೊದಲ ಓವರ್ನಲ್ಲಿ 1 ಸಿಕ್ಸರ್ 1 ಬೌಂಡರಿಯನ್ನು ಕೀರ್ತನ್ ದಾಖಲಿಸಿದ್ರು.
ಸ್ವಿಚ್ ದಾಖಲಿಸೋದ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡೆದ ಪ್ರಯತ್ನ ತನ್ಮೂಲಕ ಆರಂಭಿಕ ಓವರ್ಗಳಲ್ಲಿ ಭರ್ಜರಿ ಆಟವನ್ನು ದಾಖಲಿಸಿದ ಆಟಗಾರ ಕೀರ್ತನ್. ವಿಕೆಟ್ಸ್ ಪತನ ಕೂಡ. ಫಸ್ಟ್ ವಿಕೆಟ್ ಡೌನ್. ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್. 14ಕ್ಕೆ ಮೊದಲ ವಿಕೆಟ್. ಸಾಗಾಟವನ್ನು ಕಾಣ್ತಾ ಇರುವಂತ ತಂಡ ಮೊದಲ ಬ್ರೇಕ್ ಥ್ರೂ ಅನ್ನ ದರ್ಶನ್ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ದಿನ 20 ತಂಡಗಳ ಸೆಣಸಾಟವನ್ನು ನಡೆಸ್ತಿರುವಂತಹ ಪಂದ್ಯಕೂಟ ಇವತ್ತಿನ ದಿನದಲ್ಲೂ ಕೂಡ 20 ತಂಡಗಳು ಹೋರಾಟವನ್ನು ನಡೆಸ್ತಾ ಇದ್ದಾರೆ. 4 ದಿನಗಳ ಕಾಲ ಸಾಗ್ತಾ ಇರುವಂತಹ ದಾಖಲೆ ಮಾಡೋದು ಹಗಲು ರಾತ್ರಿಯ ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಕೂಟ KVR ಜೂನಿಯರ್ಸ್ ಟ್ರೋಫಿ 2025 ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಇವರ ಒಂದು ಸಾರಥ್ಯದಲ್ಲಿ ಮುನ್ನಡೆತಲ್ಲಿ ಸಾಗ್ತಾ ಇರುವಂತಹ ದಾಖಲೆ ಮಾಡಿದ ಪಂದ್ಯಕೂಟ ಕೂಡ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ 2 ದಿನದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೊಸ ಆಟಗಾರ ವಿನೋದ್ ಲಾಸ್ಟು 5ನೇ ಬಾರಿ ಎಸ್ತಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರ್ ಎಸೆತ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಪ್ರಮುಖ ಮೊದಲ ವಿಕೆಟ್ ಆಘಾತದೊಂದಿಗೆ ಆಟವನ್ನು ಆಡ್ತಾ ಇರುವಂತ ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್. ಅಂತಿಮ ಎಸೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡೆದ ಪ್ರಯತ್ನ ತನ್ಮೂಲಕ ಸೆಕೆಂಡ್ ವಿಕೆಟ್ ಡೌನ್. ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್. ಎರಡನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ನ ಮೊದಲ 12 ಚೆಂಡುಗಳ ಮುಕ್ತಾಯದ ಹಂತದಲ್ಲಿ ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್ 14 ಕೂಟವನ್ನು ದಾಖಲಿಸ್ತಾ ಇದ್ದಾರೆ. ದರ್ಶನ್ 2 ವಿಕೆಟ್ ಅನ್ನು ಕೂಡ ಕಬಳಿಸ್ತಾ ಇದ್ದಾರೆ. ಹೊಸ ಆಟಗಾರ ದೀಪು 4ನೇ ಕ್ರಮಾಂಕದಲ್ಲಿ ಎಂಟ್ರನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. ಅಶೋಕ ಮೊದಲೆಸ್ತಕ್ಕಾಗಿ ಪೂರ್ಣಾದಲ್ಲಿ ಬಿದ್ದಂತ ಚೆಂಡು ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ ತಡದ ಮಾತ ಕೂಡ ಹದಿನೈದಕ್ಕೆ ತಲುಪ್ತಾ ಇದೆ. ಅಶೋಕ್ ಎಸೆದ ಚೆಂಡು ನಗತದ ಚೆಂಡು. ಈ ನಡುವೆ ಈಗ ನೋ ಬಾಲ್ ಸೂಚನೆ ಬರ್ತಾ ಇದೆ. ಈ ನಡುವೆ ಈಗ ಫ್ರೀ ಹಿಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ಈ ಪಂದ್ಯದ ಮೊದಲ ಫ್ರೀ ಹಿಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ಫ್ರೀ ಹಿಟ್ ಎಸೆತ ಸುಂದರತೆಯನ್ನು ಕಾಣ್ತಾ ಇದೆ. ದಾಂಡುಗರ ಭುಜದ ಮೇಲ್ಭಾಗದಲ್ಲಿ ಸಾಕ್ತಾ ಇರುವಂತಹ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಶೋಕ್. ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಕೂಡ. ಸುಂದರತೆ ಎಸೆತ ಬೀಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಬರ್ತಾ ಇಲ್ಲ. ಒಂದೋಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬೀಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತನ್ಮೂಲಕ ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ನಡುವೆಗ ತನ್ಮೂಲಕ ವಿಕೆಟ್ಸ್ ಪತನ ಕೂಡ. 3ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ತಂಡ ದೀಪು ವಿಕೆಟ್ಸ್ ಪತನ. ಹೊಸ ಆಟಗಾರ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ತರದ ಮೊತ್ತ 18 ಫಾರ್ ದ ಲಾಸ್ ಆಫ್ 3.
ಇಂಪಾರ್ಟೆಂಟ್ ಬಿಗ್ ವಿಕೆಟ್ಸ್ ಫ್ರೆಂಡ್ಸ್, ಅನ್ಪ್ರೆಡಿಕ್ಟಬಲ್. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ಓಟಗಳಿಗಷ್ಟೇ ಸೀಮಿತವಾಗ್ತಾ ಇದೆ. ಓವರ್ ಮುಕ್ತಾಯದ ಸೂಚನೆ ಬರ್ತಾ ಇದೆ. ಮೊದಲ ಇನ್ನಿಂಗ್ಸ್ನ ಮೊದಲ 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಡದ ಮೊತ್ತ 20ಕ್ಕೆ 3. ಮೊದಲ ಓವರ್ನಲ್ಲಿ ಭರ್ಜರಿ ಆರಂಭವನ್ನು ಕಂಡಿರ್ತಕ್ಕಂಥ ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್. ಆ ಬಳಿಕ ದರ್ಶನ್ ಅತ್ಯುತ್ತಮ ಎಸ್ಆರ್ಕೆ ಮಾಡಿದ್ರು. ಕಳೆದ ಓವರ್ನಲ್ಲಿ ಅಶೋಕ್ ಕೂಡ ಅತ್ಯುತ್ತಮ ಎಸ್ಆರ್ಕೆ ಮಾಡ್ತಾ ಇದ್ದಾರೆ. ದರ್ಶನ್ ಬಿಟ್ಟಂತ ಚೆಂಡು ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಸ್ವೀಪ್ ಶಾಟ್ ದಾಖಲಿಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಕ್ರಾಸ್ ದಿ ಲೈನ್ ಶಾಟ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ನಡುವೆ ಈಗ ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. 2ನೇ ಓವರಲ್ಲಿ ಅತ್ಯುತ್ತಮ ಶ್ರೇಷ್ಠ ಪಡೆದ ಎಸ್ಆರ್ಕೆ ಮಾಡಿರ್ತಕ್ಕಂಥ ದರ್ಶನ್ ಮತ್ತೆ ಇಲ್ಲಿ ಬಹಳಷ್ಟು ಅತ್ಯುತ್ತಮ ಎಸ್ಆರ್ಕೆ ಮಾಡ್ತಾ ಇದ್ದಾರೆ. ಎದುರಾಳಿ ತಂಡದ ದಾಂಡುಗರ ಮೇಲೆ ಒತ್ತಡವನ್ನು ಕ್ರಿಯೇಟ್ ಮಾಡುವಲ್ಲಿ ಮೇಲುಗನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಕೂಡ ದರ್ಶನ್. ಸುಂದರತೆ ಆಟವನ್ನು ದಾಖಲಿಸಿದ್ರು. ಒಂಟಿ ಓಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಇಪ್ಪತ್ತ 22. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಲೋವರ್ ಫುಲ್ ಟಾಸ್ ಚೆಂಡು ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಜಗ್ಗಿಗೆ ಬಿಟ್ಟಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡೆದ ಪ್ರಯತ್ನ. ಈ ನಡುವೆ ಈಗ ಜಗ್ಗಿ ವಿಕೆಟ್ಸ್ ಪತನ ಕೂಡ. 22ಕ್ಕೆ ಪ್ರಾಮುಖ್ಯತೆಯ 4ನೇ ವಿಕೆಟ್ಸ್ ಆಘಾತವನ್ನು ಕಾಡ್ತಾ ಇರುವ ತಂಡ ಅನ್ಪ್ರೆಡಿಕ್ಟಬಲ್ ಇಲ್ಲಿ ಮತ್ತೆ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಅಂತಿಮ ಓವರ್ನ ಎಸ್ತುಗಾರಿಕೆಗಾಗಿ ಅನಿಕೇತ್ ಬಳಸುವ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇರುವಂತಹ ತಂಡ ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್. ಅಂತಿಮ 6 ಎಸೆತವನ್ನ ಎದುರಿಸಬೇಕಾಗಿದೆ. ಸಾಗರ್ ಫ್ರೆಂಡ್ಸ್ ಆರಂಭಿಕ ಹಂತದಲ್ಲಿ ಮೇಲುಗಡೆ ಪಡ್ಕೊಳ್ತಾ ಇರುವಂತಹ ತಂಡ. ಕೊನೆ 6 ಎಸೆತಗಳು ಆಟ ಮಾತ್ರ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದ್ ನೋಡಬೇಕಾಗಿದೆ. ಸ್ಕೋರ್ 22. ಮೊದಲ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಅನ್ನ ಕ್ಷೇತ್ರಶಕ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಓವರ್ ಮೊದಲ ಎಸೆತ ವಿಕೆಟ್ಸ್ ಪತನ ಕೂಡ. 22ಕ್ಕೆ 5ನೇ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇರುವ ತಂಡ ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್. ನ್ಯೂ ಬ್ಯಾಟ್ಸ್ಮನ್ ಬ್ರಾವೋ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಅನಿಕೇತ್ 2ನೇ ಎಸೆತಕ್ಕಾಗಿ ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅನಿಕೇತ್. ಈ ನಡುವೆ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಅಂತಿಮ 4 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ನಲ್ಲಿ. 3ನೇ ಬಾರಿ ಎಸೆದ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡಿದ್ರು. ತನ್ಮೂಲಕ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 6ನೇ ವಿಕೆಟ್ಸ್ ಪತನ ಫ್ರೆಂಡ್ಸ್
ಅನ್ಪ್ರೆಡಿಕ್ಟಬಲ್. ಈಗ ಅಂತಿಮ ಓವರ್ನಲ್ಲಿ ಭರ್ಜರಿ ಎಸ್ಸಾರಿಕೆ ಮಾಡ್ತಾ ಇರುವಂತ ಆಟಗಾರ. ಲಾಸ್ಟ್ 3 ಬಾಲ್ ಟು ಗೋ. ಪುನೀತ್ಗೆ ಬಿಟ್ಟದ ಚೆಂಡು ತನ್ಮೂಲಕ ಕೋಟ್ಬೇಡ್ ರೂಪದಲ್ಲಿ ಮತ್ತೊಂದು ವಿಕೆಟ್ಸ್ ಪತನ. ಇಲ್ಲಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಆಘಾತವನ್ನ ಕಾಡ್ತಾ ಇರುವ ತಂಡ. ಕಂಪ್ಲೀಟ್ ಮೇಲುಗಡೆ ಪಡ್ಕೊಳ್ತಾ ಇರುವಂತ ಸಾಗರ್ ಫ್ರೆಂಡ್ಸ್. ಇಪ್ಪತ್ತ ಎರಡಕ್ಕೆ ಮತ್ತೊಂದು ವಿಕೆಟ್ಸ್ ಆಘಾತವನ್ನ ಕಾಣ್ತಾ ಇದೆ. 22ಕ್ಕೆ 7. ಲಾಸ್ಟು ಐದನೇ ಬಾರಿ ಹೆಸರ ಚೆಂಡು ಸುಂದರ ತಾಟವನ್ನು ದಾಖಲಿಸ್ತಾ ಇದ್ದಾರೆ. ಸಿಲ್ಲಿ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೋಟವನ್ನು ದಾಖಲಿಸಿದ್ರು. ತಡದ ಮೊತ್ತ ಕೂಡ 23 ಓಟಗಳಿಗೆ ತಲುಪ್ತಾ ಇದೆ. ಇನ್ನಿಂಗ್ಸ್ ಅಂತಿಮ ಒಂದೆಸ್ತ ಮಾತ್ರ ಬಾಕಿ ಉಳಿತಾ ಇದೆ. ಕೊನೆ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರನ್ಔಟ್ ಮಾಡೋ ಅವಕಾಶ. 9 ಒಂದೋಟ. ಎರಡನೇ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ. ತಡದ ಮೊತ್ತ 25. 25. ಟಾರ್ಗೆಟ್ ಸಂಖ್ಯೆ 26 ಓಟಗಳು. ಸಾಗರ್ ಫ್ರೆಂಡ್ಸ್ ತಂಡ 26 ಓಟವನ್ನು ದಾಖಲಿಸಬೇಕಾಗಿದೆ ಗೆಲುವಿಗಾಗಿ. ಅಲ್ಲಿ ಮುಂದಿನ ಪದ ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ PSBKS. PSBK ಬಾಯ್ಸ್ ಮುಂದಿನ ಪಂದ್ಯದ ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ.
26ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. ಆರಂಭಿಕ ಆಟಗಾರರು ಸೈಫಾನ್ ಮತ್ತು ಯಶವಂತ. ಮೊದಲ ಓವರ್ಗಾಗಿ ವಿನೋದ್ ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್. ಪಂದ್ಯ ಆರಂಭನ ಕಾಣ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 26 ಓಟಗಳ ಅವಶ್ಯಕತೆ ಸಾಗರ್ ಫ್ರೆಂಡ್ಸ್ ತಂಡಕ್ಕೆ. ಮೊದಲ ಎಸೆತ ವಿನೋದ್ ಎಸೆತ. ಮೊದಲ ಎಸೆತ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ವೈಡ್ ಮುಖೇನವಾಗಿ ತಡೆದ ಖಾತೆ ಕೂಡ ಆರಂಭ. ವೈಡ್ ಮುಖೇನವಾಗಿ ಒಂದೊಡ್ಡ ಸೇರ್ಪಡೆ. ಸಾಗರ್ ಫ್ರೆಂಡ್ಸ್ ಖಾತೆ ಕೂಡ ಆರಂಭ. ಮತ್ತೆ ವಿನೋದ್ ಮೊದಲ ಎಸೆತಕ್ಕಾಗಿ. ವಿನೋದ್ ಟು ಸೈಫಾನ್. ಬೀಸುವ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ರಿಸ್ಕಿ ಸಿಂಗಲ್ ಈಗ ದಾಖಲಾತಿನ ಕಾಣ್ತಾ ಇದೆ. ಚುರುಕಿನ ಓಟವನ್ನು ದಾಖಲಿಸಿದ್ರು ಸೈಫಾನ್. ಈ ನಡುವೆ ಈಗ ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಕಡಿಮೆ ಮೊತ್ತವನ್ನು ದಾಖಲಿಸಿರುವಂತಹ ತಂಡ ಕೂಡ ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಪುಲ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಯಶವಂತ. ಈ ನಡುವೆ ಈಗ ಡಾಟ್ ಬಾಲ್ಗಳ ಸೇರ್ಪಡೆ ಜೊತೆಗಾಗಿ ವಿಕೆಟ್ ಕಬಳಿಸುವ ಒಂದು SR ಕಂಡ್ರೆ ಮತ್ತೆ ಅನ್ಪ್ರೆಡಿಕ್ಟಬಲ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಕೂಡ. ತೀರಾ ಶಾರ್ಟ್ ಆಗಿರೋ ಚೆಂಡು ಪುಲ್ ಮಾಡೋದು ಪ್ರಯತ್ನ ಮಾಡಿದ್ರು. ಗ್ಯಾಪ್ ಶಾಟ್ ತನ್ಮೂಲಕ ಡೀಪ್ ಸ್ಕ್ವೇರ್ ಸೀಬಾರೆ ಕ್ಯಾಚರ್ ಕ್ರಮಿಸ್ತಾರೆ. ಬೌಂಡ್ರಿ. ಸಾಗರ್ ಫ್ರೆಂಡ್ಸ್ ಪರವಾಗಿ ಈಗ ಮೊದಲ ಬೌಂಡ್ರಿ ಯಶು ದಾಡಿದ ರೂಪದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 20 ಓಟಗಳ ಅವಶ್ಯಕತೆ. ಸುಂದರತೆ ಎಸೆತ ಲೆಗ್ ಲಾಸ್ ಮಾಡೋ ಮುಖಾಂತರವಾಗಿ ಲಾಂಗ್ ಲೆಗ್ ಮೇಲ್ಭಾಗದಲ್ಲಿ 1 ಓಟ 2 ಓಟ ದಾಖಲಾತಿ ಕಾಣಬಲ್ಲ ಪ್ರಯತ್ನ. 2 ಓಟಗಳ ಸೇರ್ಪಡೆ. ಚುರುಕಿನ ಓಟವನ್ನು ಯಶು ಜೊತೆಗಾಗಿ ಸೈಫಾನ್ ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಹೆಚ್ಚುವರಿ. ತಂಡದ ಮೊತ್ತ ಕೂಡ 8 ಓಟಗಳಿಗೆ ತಲುಪ್ತಾ ಇದೆ. ಆರಂಭಿಕದಲ್ಲಿ ಸುರಕ್ಷಿತವಾದ ಆಟವನ್ನು ದಾಖಲಿಸಿರುವಂತಹ ಸಾಗರ್ ಫ್ರೆಂಡ್ಸ್ ತಂಡ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡಿದ್ರು. ಗ್ಯಾಪ್ ಶಾಟ್ ತನ್ಮೂಲಕ ಡೀಪ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ 2ನೇ ಓಟ ದಾಖಲಿಸಬಲ್ಲ ಪ್ರಯತ್ನ ನಡುವೆ ರನ್ಔಟ್ಗಾಗಿ ಬಲವಾದ ಮನವಿ ಸಲ್ಲಿಕೆ ಆಗ್ತಾ ಇದೆ. ತೃತೀಯ ನೇತ ನಿರ್ಣಾಯಕ ಮೊರೆ ಹೋಗ್ತಾ ಇರುವಂತಹ ಅಂಪೈರ್ ಕೂಡ.
ರನ್ಔಟ್ ರೂಪದಲ್ಲಿ ಈಗ ಸೈಫಾನ್ ವಿಕೆಟ್ ಸಾಗಾಟವನ್ನ ಕಾಣ್ತಾ ಇದೆ. ನ್ಯೂ ಬ್ಯಾಟ್ಸ್ಮನ್ ಬಾಬಿ ಮೂರನೇ ಕ್ರಮಾಂಕದಲ್ಲಿ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ತಡದ ಮತ್ತೆ 9ಕ್ಕೆ ತಲುಪ್ತಾ ಇದೆ. ಮೊದಲ ವಿಕೆಟ್ ಸಾಗಾಟವನ್ನ ಕಂಡಿರಬಹುದ ತಂಡ ಸಾಗರ್ ಫ್ರೆಂಡ್ಸ್. ವಿನೋದ್ ಎಸೆದ ಚೆಂಡು ಗ್ಯಾಪ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ ತನ್ನ ಮೂಲಕ ಡೀಪ್ ಕವರ್ ಸಿಬಾರಿ ಕ್ಯಾಚರ್ ಕ್ರಮಿಸ್ತಾರೆ. ಸಿಕ್ಸರ್ ಈ ಬಾರಿ ಬಹಳ ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿದ್ರು ಗೌತಮ್. ಈ ಸಿಕ್ಸರ್ ಮುಖೇನವಾಗಿ ತಡದ ಮೊತ್ತ 15 ಓಟಗಳಿಗೆ ತಲುಪ್ತಾ ಇದೆ. ಗೆಲುವಿಗಾಗಿ 11 ಓಟಗಳ ಅವಶ್ಯಕತೆ ಕೂಡ. ಎರಡನೇ ಓವರ್ಗಾಗಿ ಮಾರಿ ಎಸ್ಆರ್ ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು ಸ್ವಿಚ್ ಇಟ್ ಮಾಡೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ 26ರ ಒಂದು ಮೊತ್ತವನ್ನು ಚೇಸ್ ಮಾಡ್ತಿರುವ ತಂಡ ಈಗಾಗಲೇ 15 ಓಟವನ್ನು ದಾಖಲಿಸ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಔಟ್ಸೈಡ್ ದಿ ಆಫ್ ಸ್ಟಂಪ್ ಮುಖೇನವಾಗಿ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮೊತ್ತ 16 ಓಟಗಳಿಗೆ ತಲುಪ್ತಾ ಇದೆ. 10 ಓಟಗಳ ಅವಶ್ಯಕತೆ ಇನ್ನೂ ಕೂಡ. ಈ ನಡುವೆ ಈಗ ಪೂರ್ಣದಲ್ಲಿ ಬಿದ್ದ ಚೆಂಡು ಕ್ಲೀನ್ ಬೋಲ್ಡ್ ಔಟ್. ಬಾಬಿ ವಿಕೆಟ್ಸ್ ಪತನ. ಸಾಗರ್ ಫ್ರೆಂಡ್ಸ್ 2ನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. 16ಕ್ಕೆ 2 ಸಾಗರ್ ಫ್ರೆಂಡ್ಸ್. ನ್ಯೂ ಬ್ಯಾಟ್ಸ್ಮನ್ ಅನಿಕೇತ್ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. 16ಕ್ಕೆ 2ನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವಂತ ತಂಡ ಹತ್ತೋಟಗಳಷ್ಟೇ ಬರಬೇಕಾಗಿದೆ. ಇದು ಕೂಡ ಗೆಲುವಿಗಾಗಿ ಮಾರಿ ಎಸ್ಆರ್ ಭಾಗದಲ್ಲಿ ಮೂರನೇ ಬಾರಿ ಹೆಸರ ಚೆಂಡು ಲೋವರ್ ಫುಲ್ ಟಾಸ್ ಜಲಬರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸುಂದರ್ತಿ ಒಂದು ಆಟವನ್ನು ದಾಖಲಿಸಿದ್ರು. ಒಂದೊಡ್ಡ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೊಡ್ಡ ಸೇರ್ಪಡೆ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಮಾರಿ ಟು ಗೌತಮ್. ಯಶವಂತ್ ಈ ನಡುವೆ ಲೋವರ್ ಫುಲ್ ಟಾಸ್ ಚೆಂಡು ಶಾರ್ಟ್ ಕವರ್ ಮೇಲ್ಭಾಗದಲ್ಲಿ ಒಂದೋಟವನ್ನು ಯಶು ದಾಖಲಿಸ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ತಂಡದ ಮೊತ್ತ ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಭರ್ಜರಿ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ. ಈ ನಡುವೆ ಈಗ ಡೀಪ್ ಕವರ್ ಸೀಮರ್ ಕ್ಯಾಚಲ್ಲಿ ಒಂದೋಟವನ್ನು ದಾಖಲಿಸ್ತಾ ಇರುವಂತ ಆಟಗಾರ ಅನಿಕೇತ್. ಲಾಸ್ಟ್ ಬಾಲ್. ಸೆಕೆಂಡ್ ಓವರ್ ಲಾಸ್ಟ್ ಬಾಲ್.
ಮಾರಿಯಸನ ಚೆಂಡು ತನ್ನ ಮೂಲಕ ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ಯಶವಂತ. ಈ ನಡುವೆ ಈಗ ಸುರಕ್ಷಿತವಾದ ಗ್ಯಾಪ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಡೀಪ್ ಎಕ್ಸ್ಟ್ರಾ ಕವರ್ ಸೀಮರ ಕೇಸ್ನಲ್ಲಿ ಬೌಂಡ್ರಿ. 23. ಅಂತಿಮ 3 ಓಟಗಳಷ್ಟೇ ಬರಬೇಕಾಗಿದೆ ಸಾಗರ್ ಫ್ರೆಂಡ್ಸ್ ನ ಜಯಕ್ಕಾಗಿ. ಸುಂದರ್ ಆಟವನ್ನು ದಾಖಲಿಸ್ತಾ ಇದ್ದಾರೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ಕ್ಷೇತ್ರ ಕೈ ಕೊಡ್ತಾ ಇದೆ. 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ 24 ಓಟಗಳು. ಎರಡು ಓಟಗಳಷ್ಟೇ ಬರಬೇಕಾಗಿದೆ ಸಾಗರ ಫ್ರೆಂಡ್ಸ್ ತಂಡಕ್ಕೆ. ರಿವರ್ ಶಾಟ್ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. 3ನೇ ಓವರ್ನ 3ನೇ ಎಸೆತ. ಯಶೋಗೆ ಬಿಟ್ಟಂತ ಚೆಂಡು ತನ್ನ ಮೂಲಕ ಮಿಡ್ ಆಫ್ ಮೇಲ್ಭಾಗದಲ್ಲಿ 1 ಓಟ. 2ನೇ ಓಟ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. 2 ಓಟಗಳ ಸೇರ್ಪಡೆ. ಈಗ ಸುರಕ್ಷಿತವಾದ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೂಲಕವಾಗಿ ಗೆಲುವನ್ನು ಪಡ್ಕೊಳ್ತಾ ಇರುವಂತಹ ತಂಡ ಸಾಗರ್ ಫ್ರೆಂಡ್ಸ್ ತಂಡ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ. ಅತ್ಯುತ್ತಮ ರೀತಿಯ ಆಟವನ್ನ ಗೌತಮ್ ಯಶವಂತ ದಾಖಲಿಸಿದ್ರು. 2 ಬೌಂಡ್ರಿ ಸಮೇತವಾಗಿ 13 ಓಟವನ್ನು ದಾಖಲಿಸಿದಂತ ಆಟಗಾರ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರ ಯಶವಂತ. ಅಲ್ಲಿ ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಬಂದು ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶ್ನೆಯನ್ನು ಪಡ್ಕೊಳ್ಳಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ಹಾಗೆಯೇ ಟೂರ್ನಮೆಂಟ್ ಅಲ್ಲಿ ತಮ್ಮದಂತ ತಂಡವನ್ನು ಕಟ್ಟಿಕೊಂಡು ಆಟವನ್ನು ಆಡಿರ್ತಕ್ಕಂಥ ಫ್ರೆಂಡ್ಸ್ ಅನ್ಪ್ರೆಡಿಕ್ಟಬಲ್ ತಂಡದ ಎಲ್ಲ ಆಟಗಾರರ ವೇದಿಕೆ ಮೇಲ್ಭಾಗಕ್ಕೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ಎಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. KVR ಜೂನಿಯರ್ಸ್ ಕಪ್ 2025ರ ಟೂರ್ನಮೆಂಟ್ ಆಯೋಜಕರ ಪರವಾಗಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರ ಯಶವಂತ. ಪಂದ್ಯದ ಗೆಲುವಿನಲ್ಲಿ ಪ್ರಾಮುಖ್ಯತೆಯನ್ನು ಪಾತ್ರವನ್ನು ವಹಿಸಿದ ಆಟಗಾರ. ಎಸ್ತಗಾರ ಕೂಡ ಅತ್ಯುತ್ತಮ ಎಚ್ಚರಿಕೆಯನ್ನು ಮಾಡಿದ್ರು. ದಾಂಡುಗಾರಿಕೆಯಲ್ಲಿ 2 ಬೌಂಡ್ರಿ ಸಮೇತವಾಗಿ 13 ಓಟವನ್ನು ದಾಖಲಿಸಿರುವಂತಹ ಆಟಗಾರ.